ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಶೇಷ ಟೆಂಪಲ್ ಬಗ್ಗೆ, ಆ ಟೆಂಪಲ್ ಹೆಸರು ಬಂದ್ಬಿಟ್ಟು ವೀಕ್ಷಕರೇ ನವಗ್ರಹ ದಂಪತಿ ಮಂದಿರ ಅಂತ ವೀಕ್ಷಕರೇ. ಈ ನವಗ್ರಹಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಹೋಗಲೇಬೇಕು ವೀಕ್ಷಕರೇ. ಅಷ್ಟೊಂದು ವಿಶೇಷವಾಗಿದೆ ಈ ನವಗ್ರಹ ದಂಪತಿ ಮಂದಿರಗಳು ವೀಕ್ಷಕರೇ. ಏನಕ್ಕೆ ಅಂದರೆ ಈ ನವಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವೆಲ್ಲವೂ ನೀವು ಡಿಫ್ರೆಂಟಾಗಿ ಒಂದೊಂದು ಗುಡಿಗಳನ್ನ ನೋಡ್ಬೋದು. ಆ ನವಗ್ರಹಗಳು ಏನೇನಕ್ಕೆ ಶ್ರೇಷ್ಠ, ಏನೇನು ಪರಿಹಾರ, ಏನು ಪೂಜೆ ಮಾಡಿಸ್ಬೇಕು ಅಲ್ಲಿಗೆ ಹೋದರೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ನವಗ್ರಹ ದಂಪತಿ ಮಂದಿರ ಇರೋದು ವೀಕ್ಷಕರೇ, ಇದು ಕುಣಿಗಲ್ ಹತ್ರ ಬಿದಿನಗೆರೆ ಅಂತ. ಇದು ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಅದು ಆ ಸೈಡ್ ಇದೆ, ಇದು ಮೇಯ್ನ್ ಎಂಟ್ರೆನ್ಸಲ್ಲಿ ಇದೆ ವೀಕ್ಷಕರೇ ಈ ನವಗ್ರಹ ದಂಪತಿ ಮಂದಿರ ವೀಕ್ಷಕರೇ. ಇಲ್ಲಿ ನಿಮಗೆ ಎಲ್ಲ ನವಗ್ರಹಗಳನ್ನು ನೀವು ನೋಡ್ಬೋದು. ಎಲ್ಲ ನವಧಾನ್ಯಗಳು ಸಹ ಅಲ್ಲೇ ಸಿಗ್ತವೆ. ಒಂದೊಂದು ನವಗ್ರಹಗಳಿಗೂ ಒಂದೊಂದು ನವಧಾನ್ಯಗಳನ್ನು ನೀವು ಇಡಬೇಕಾಗುತ್ತೆ ವೀಕ್ಷಕರೇ. ಅದನ್ನು ಅವರು ಈ ಅನ್ನದಾನಕ್ಕೆ ಯೂಸ್ ಮಾಡ್ಕೊಳ್ತಾರೆ ವೀಕ್ಷಕರೇ. ನಿಮಗೇನೇ ದೋಷಗಳಿದ್ರೂ ಇಲ್ಲಿಗೆ ಬಂದ್ಬಿಟ್ಟು ನವಧಾನ್ಯಗಳನ್ನು ಪ್ರತಿಯೊಂದು ನವಗ್ರಹಗಳಿಗೆ ನೀವು ಅಲ್ಲೇ ಅದನ್ನು ಬೇಡ್ಕೊಂಡು ಹಾಕ್ಬೋದು ವೀಕ್ಷಕರೇ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ವೀಕ್ಷಕರೇ. ಇದು ನೋಡಿ ಸೂರ್ಯಗ್ರಹ. ಇಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ಅದ್ರ ಬಣ್ಣ ಆಗಲಿ, ಅದ್ರ ಧಾನ್ಯ ಆಗಲಿ, ಅದ್ರ ವಾಹನಗಳಾಗಲಿ, ಮತ್ತು ಅದ್ರ ದೋಷಗಳಾಗಲಿ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ನೀವು ನವಧಾನ್ಯಗಳನ್ನು 150 ರೂಪೀಸ್ ಕೊಟ್ಬಿಟ್ಟು ತೊಗೊಬಂದರೆ 9 ನವಧಾನ್ಯಗಳನ್ನ ಕೊಡ್ತಾರೆ, 2 ಬೆಲ್ಲದ ದೀಪನ ಕೊಟ್ಟಿರ್ತಾರೆ ವೀಕ್ಷಕರೇ. ನೀವು ತೊಗೊಬಂದ್ಬಿಟ್ಟು ಪ್ರತಿಯೊಂದನ್ನು ಇಲ್ಲಿ ಫಸ್ಟು ಅರ್ಚನೆ ಮಾಡಿಸ್ಬೇಕು. ಅರ್ಚನೆ ಮಾಡಿಸಾದ್ಮೇಲೆ ಒಳಗಡೆ ಬಂದಾಗ ನಿಮಗೆ ಸೂರ್ಯ ಸಿಗುತ್ತೆ. ಫಸ್ಟು ಸೂರ್ಯದ ಅಲ್ಲಿ ಮಂತ್ರನ ಓದಬೇಕು. ಮಂತ್ರನ ಓದಿ ನಿಮಗೆ ಮನಸ್ಸಲ್ಲಿ ಇರೋದನ್ನ ನೀವು ಹೇಳ್ಕೊಂಬಿಟ್ಟು ಅಲ್ಲಿ ನಿಮಗೆ ಆ ಧಾನ್ಯನ ಇಡಬೇಕು ವೀಕ್ಷಕರೇ. ಸೂರ್ಯನಿಗೆ ಗೋಧಿ ಶ್ರೇಷ್ಠ ವೀಕ್ಷಕರೇ, ಗೋಧಿನ ನೀವು ಅಲ್ಲಿಡಬೇಕು. ಎರಡನೇದು ಬಂದ್ಬಿಟ್ಟು ವೀಕ್ಷಕರೇ ಚಂದ್ರನಿಗೂ ಅಷ್ಟೇ ಅಲ್ಲೇ ಚಂದ್ರದು ಮಂತ್ರ ಕೊಟ್ಟಿರ್ತಾರೆ. ಆ ಮಂತ್ರನ ಓದಿ ನಿಮಗೇನೇ ಕಷ್ಟಗಳಿದ್ರೂ ಆ ಕಷ್ಟಗಳನ್ನೆಲ್ಲ ಓದ್ಕೊಂಡು ಅದಾದಮೇಲೆ ವೀಕ್ಷಕರೇ ಅದಕ್ಕೆ ಶ್ರೇಷ್ಠವಾದದ್ದು ಚಂದ್ರನಿಗೆ ಅಕ್ಕಿ ವೀಕ್ಷಕರೇ. ಅಕ್ಕಿದೊಂದು ಸಿರಿಧಾನ್ಯ ಕೊಟ್ಟಿರ್ತಾರೆ. ಅಕ್ಕಿನ ಅಲ್ಲೇ ಒಂದು ಇಟ್ಟಿರ್ತಾರೆ, ಒಂದು ಬಾಕ್ಸ್ ಥರ, ಅದರೊಳಗೆ ನೀವು ಹಾಕಬೇಕು. ನಿಮಗೇನೇ ಆಗಬೇಕು ಅಂದ್ರೂ ಅದನ್ನು ಬೇಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಬಂದು ವೀಕ್ಷಕರೇ ನಿಮಗೆ ಮಂಗಳ ಗ್ರಹನೂ ಅಷ್ಟೇ. ಮಂಗಳ ಗ್ರಹಕ್ಕೂ ನೀವು ಅದಕ್ಕೆ ಶ್ರೇಷ್ಠವಾದ್ದು ಬೇಳೆ. ಆ್ಯಕ್ಚುಲಿ ನೀವು ಅಲ್ಲಿಗೆ ಏನೇ ಬೇಕಾದ್ರೂ ಅದನ್ನು ಬೇಡ್ಕೊಂಡು ಅದಕ್ಕೆ ಪ್ರತಿಯೊಂದು ಪಕ್ಕದಲ್ಲೇ ನಿಮಗೆ ಅದ್ರದ್ದು ಯಾವುದು ಬಣ್ಣ, ಏನು ಧಾನ್ಯ, ಏನು ವಾಹನ, ಏನೇ ದೋಷಗಳಿಗೆ ನೀವು ಪರಿಹಾರವಾಗಿ ನೀವು ಬೇಡ್ಕೊಂಬಿಟ್ಟು ಅದಕ್ಕೆ ಹಾಕಬೇಕು. ಎಲ್ಲ ಪ್ರತಿಯೊಂದು ಬರೆದಿರ್ತಾರೆ ವೀಕ್ಷಕರೇ. ಅದನ್ನೇ ಅಲ್ಲಿ ನೀವು ನೋಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು ಬುಧುಗೆ ನಿಮಗೆ ಇದು ಆ್ಯಕ್ಚುಲಿ ಇದು ಹೆಸರು ಬೇಳೆ ಬರುತ್ತೆ ವೀಕ್ಷಕರೇ. ಅದು ನಿಮಗೆ ಗುರುಗೆ ನಿಮಗೆ ಕಡಲೆಕಾಳು, ಶುಕ್ರಿಗೆ ನಿಮಗೆ ಅವರೆಕಾಳು, ಶನಿಗೆ ಬಂದ್ಬಿಟ್ಟು ನಿಮಗೆ ಎಳ್ಳು ಗೊತ್ತೇ ಇರುತ್ತೆ, ರಾಹುಗೆ ಬಂದ್ಬಿಟ್ಟು ಉದ್ದಿನಬೇಳೆ, ಕೇತುಗೆ ಬಂದ್ಬಿಟ್ಟು ನಿಮಗೆ ಹುರುಳಿಕಾಳು ವೀಕ್ಷಕರೇ. ಅದಾದಮೇಲೆ ನಿಮಗೆ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ಮತ್ತು ನಿಮಗೆ ಈ ಎಲ್ಲ ನವಗ್ರಹಗಳಿಗೂ ವೀಕ್ಷಕರೇ ನಿಮ್ದು ಏನೇ ದೋಷಗಳಿದ್ರೂ ಪರಿಹಾರ, ಏನೇನು ದೋಷಗಳಿಗೆ ಏನೇನು ಪರಿಹಾರ ಅಂತ ಪ್ರತಿಯೊಂದು ಅಲ್ಲೇ ಬೋರ್ಡ್ ಮೇಲೆ ಬರೆದಿರ್ತಾರೆ. ಪ್ರತಿಯೊಂದು ನೀಟಾಗಿ ಓದ್ಕೊಂಡು ನೀವು ಆ ಸಿರಿಧಾನ್ಯಗಳನ್ನ ಹಾಕಿ ಬೇಡ್ಕೊಂಡ್ರೆ ವೀಕ್ಷಕರೇ ಪ್ರತಿಯೊಂದು ದೋಷಗಳು ನಿವಾರಣೆ ಆಗ್ತವೆ ಅನ್ನೋದೊಂದು ಎಲ್ಲ ಭಕ್ತಾದಿಗಳ ಆಶಯ ವೀಕ್ಷಕರೇ. ಪ್ರತಿಯೊಂದು ನೀವು ಸಿರಿಧಾನ್ಯಗಳನ್ನು ಏನೇನು ಹಾಕ್ತೀರಾ ಅಲ್ಲಿಗೆ ಅದೆಲ್ಲ ಕೂಡ ಅಲ್ಲಿ ಅನ್ನದಾಸೋಹಕ್ಕೆ ಹೋಗುತ್ತೆ ವೀಕ್ಷಕರೇ. ಅದೊಂದು ಪುಣ್ಯ ಕಾರ್ಯಕ್ಕೆ ಹೋಗೋದ್ರಿಂದ ನೀವು ಅದನ್ನು 150 ರೂಪಾಯಿ ಆದರೂ ಆ ಸಿರಿಧಾನ್ಯಗಳನ್ನು ತೊಗೊಂಡು ಪ್ರತಿಯೊಂದನ್ನು ಮಂತ್ರ ಹೇಳಿ ನೀವು ಆ ರಾಹು ಕೇತು ಎಲ್ಲ ನವಗ್ರಹಗಳಿಗೂ ಹಾಕ್ಬೋದು ವೀಕ್ಷಕರೇ. ತುಂಬಾ ಚೆನ್ನಾಗಿದೆ. ಹೋದರೆ ಅಷ್ಟು ಆಚೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ನವದಂಪತಿಗಳ ಒಂದು ಮಂದಿರನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋನ ನಾನು ಹೀಗೇನೆ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಇದು ಬೆಂಗಳೂರಿಂದ 50 ಕಿಲೋಮೀಟ್ರ್, 48ರಿಂದ 50 ಕಿಲೋಮೀಟ್ರ್ ಆಗುತ್ತೆ. ಪ್ರತಿಯೊಬ್ಬರು ಭೇಟಿ ನೀಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಗೈಸ್.